ನಮ್ಮ ಮನೆಗೆ ಹಂಗೆ ಅಮ್ಮನ ಆಚೆ ಹೇಳ್ಸಿ ನಾ ಮಾತಾಡು ಅದಾಡಿಲ್ಲ. ಹಲೋ ಎವ್ರಿವನ್, ಇವತ್ತೆಂತ ಗೊತ್ತಾ, ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಸೊ ನಾವಿಲ್ಲೇ ಸುತ್ತೆಲ್ಲ ತಿರುಗ್ತಾ ಇದ್ವಿ. ಆಗ ನಂಗೆಂತ ಸಿಕ್ತು ಅಂದರೆ ಸಿದ್ದಿಸ್ ಎಡ್ಡೆ ಮುಂಚೆ ಅಲ್ಲ, ಇದೆಂತ ಗೊತ್ತಾ, ವಿಲ್ ಶೋ ದ ಗಿಡ. ಎಂತ ಗಿಡ ಹೇಳಿ? ಸೂರಿ ಮುಳ್ಳು ಹಣ್ಣು ಅಂತ ಕುಂದಾಪುರ ಕನ್ನಡದಲ್ಲಿ ಹೇಳುದಂತೆ. ನಮ್ಮದು ತುಳುವಲ್ಲಿ ನಾವೆಂತ ಹೇಳ್ತೇವೆ ಅಂತ ನನಗೆ ಸತ್ಯ ನೆನಪಾಗ್ತಿಲ್ಲ. ಲುಕ್ ಲೈಕ್ ಅಂದರೆ ಅದು ನಾನು ತೋರಿಸಿದಲ್ಲ, ಅದು ಕಾಯಿ ಅದು ಹಣ್ಣಾಗಿ ಬ್ಲ್ಯಾಕ್ ಕಲರ್ ಆಗ್ತದೆ. ಹಾಕು, ಬ್ಲ್ಯಾಕ್ ಕಲರ್ ಆಗ್ತದೆ. ಓಕೆ, ಅದು ಹೇಗೆ ಉಂಟು ಹೇಳಿ, ಕಾಳುಮೆಣಸು ಉಂಟಲ್ಲ, ಕಾಳುಮೆಣಸು ಥರ ಉಂಟು. ಕಾಳುಮೆಣಸಿಗೆ ತುಳುವಲ್ಲಿ ಎಂತ ಹೇಳ್ತಾರಂತ ನಾನು ಅರ್ಧ ಗಂಟೆ ಥಿಂಕ್ ಮಾಡ್ತಾ ಇದ್ದೆ. ನನಗೆ ಎಲ್ಲ ಲ್ಯಾಂಗ್ವೇಜ್ ಮಾತಾಡಿ ಮಿಕ್ಸ್ ಆಗಿ ಈಗ ತುಳುವೇ ಬರೋದಿಲ್ಲ, ಬರ್ತದೆ ಬಟ್ ಕೆಲವು ವರ್ಡಿಂಗ್ಸ್ ಎಲ್ಲ. ನಿನ್ನೆ ನಾವು ಬರ್ತಾ ಸಹ ಒಂದು ಹಣ್ಣು ನೋಡಿದ್ವಿ. ಎಂಥ ಹಣ್ಣು ನೋಡಿದ್ ನಾವು? ಚೀಂಪಿ ಹಣ್ಣು ಅಂತ ಇವ್ರು ಹೇಳೋದು. ನಾವು ಅದಕ್ಕೆ ತುಳುವಲ್ಲಿ ಹಂಪೆ ಹಣ್ಣು ಅಂತ ಹೇಳೋದು. ಅದಕ್ಕೆ ನನಗೆ ನಿನ್ನೆಂತೂ ನೆನಪೇ ಆಗಲಿಲ್ಲ. ನಾನು ಅದಕ್ಕೆ ಅಕ್ಕನಿಗೆ ಮೆಸೇಜ್ ಹಾಕಿ ಅಲ್ಲ ಥಿಂಕ್ ಮಾಡಿ ನನಗೆ ಅದು ಎಂತ ಆಗಬೇಕಿತ್ತು. ಅದಕ್ಕೆ ಅಕ್ಕನಿಗೆ ಮೆಸೇಜ್ ಹಾಕಿ ಎಲ್ಲ ಕೇಳಿದ್ದೆ. ಇದು ಹಾಗೆ, ಇದು ಕಾಳುಮೆಣಸು ಥರ ತೋರ್ತದೆ. ಅದಕ್ಕೆ ಕಾಳುಮೆಣಸಿಗೆ ನಾನು ತುಳುವಲ್ಲಿ ಎಂತ ಹೇಳೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೆ. ಆಮೇಲೆ ನೆನಪು ಬಂತು, ಒಂದು ನಾವು ತುಳುವಲ್ಲಿ ಕಿನ್ನಿ ಮುಂಚೆ ಅಂತ ಹೇಳ್ತೇವೆ, ಇನ್ನೊಂದು ಎಂತ ಹೇಳಿ ನಾ ಎಂತ ಹೇಳಿದೆ ಈಗ, ಎಡ್ಡೆ ಮುಂಚೆ. ಎಡ್ಡೆ ಮುಂಚೆ ಅಂತ ಸಹ ಹೇಳ್ತೇವೆ. ಈ ಪ್ಲೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯ್ತು. ಆಮೇಲೆ ನಾವು ವಾಪಸ್ ಇಲ್ಲೇ ಎಲ್ಲ ಅದು ಆಚೆ ಹೋಗಿ ಆಚಿಂದ ಪಪ್ಪ. ಮತ್ತೆಂತಂದರೆ ಮತ್ತೆ ನನಗೆ ಪ್ಲೇಸ್ ಇಷ್ಟ ಆಯಿತು. ಎಲ್ಲೆಲ್ಲ ಹೋಗಿ ಬಂದೆ. ನಾ ಯಾವ ಕನ್ನಡ ಮಾತಾಡ್ತಿದ್ದೆ? ಎಲ್ಲ ಮಿಕ್ಸ್ ಮಾತಾಡ್ತಿದ್ದೆ. ನಿನ್ನ ಹತ್ರ ಮಾತಾಡು ಕುಂದಾಪುರ ಕನ್ನಡ, ನಾ ಕನ್ನಡ ಮಾತಾಡು, ಎಲ್ಲ ಮಿಕ್ಸ್. ಕೊಡಲ್ಲ ಇಷ್ಟು ಬೇಡ, ತಿನ್ನು. ಉಪ್ಪಲ್ಲ ಎಂತ ಹೇಳುದು ಇದಕ್ಕೆ? ಇದಕ್ಕೆ ನೀವೆಂತ ಹೇಳ್ತೀರಂತ ಕಮೆಂಟ್ ಮಾಡಿ. ನಾವು ತುಳುವಲ್ಲಿ ಎಂತ ಹೇಳುದಂತ ಸತ್ಯ ನೆನಪು ಬರ್ತಿಲ್ಲ. ಐ ಗೆಸ್ ಕರ್ಕಟೆಕಾಯಿ ಅಂತ ಹೇಳ್ತೇವೆ ಅಂತ, ಅದು ಇನ್ನೊಂದ ಅಂತ ನಂಗೆ ಡೌಟ್ ಆಗ್ತಿತ್ತು, ಅದು ಗೊತ್ತಿಲ್ಲ. ಇದುಂಟು ಎಂತ, ಅದು ಹುತ್ತ ಎಲ್ಲಿತ್ತು? ಇದು ಹಾವಿರುತ್ತಾ? ಹಾ, ನಾನು ಹೋಗ್ತಿದ್ದೆ. ಅಯ್ಯೋ ನಾನಲ್ಲಿ ಹೋಗ್ತಿದ್ದೆ. ಆಗ ನಂಗೆ ಇಷ್ಟು ನವಿಲುಗರಿ ಸಿಕ್ತು. ಇದು ಹಿಡ್ಕೊಳ್ಲಿಕ್ಕೆ ಆಗ್ತಿಲ್ಲ ನಂಗೆ. ಹಿಡ್ಕೊ. ಇಷ್ಟು ನವಿಲುಗರಿ ಸಿಕ್ತು. ಇದ್ರಲ್ಲೊಂದು ಪುಟಾಣಿ, ಇದು ತುಂಬ ಚಂದ ಇತ್ತು. ಆಮೇಲೆ ಇದು ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲ ಆಯ್ತು, ಎಂತ ಮಾಡೋದು, ನಾ ಹಿಡ್ಕೊಂಡು ಹೋಗಿ. ಆದರೂ ಚಂದ ಉಂಟು ಇದು. ನಂಗೆ ಬಿಟ್ಟು ಬರ್ಲಿಕ್ಕೆ ಮನ್ಸಾಗ್ತದೆ, ಎಲ್ಲ ಎತ್ಕೊಂಬಂದೆ. ಇದು ಹೇಳ್ತಾರೆ ನಮ್ಮ ಸೈಡ್, ಇದನ್ನು ತಗೊಂಡು ಹೋಗಿ ಇಡಬಾರ್ದಂತೆ ಮನೇಲಿ ಗಲಾಟೆ ಆಗ್ತದೆ ಅಂತ. ಅದಕ್ಕೆ ಹೊರಗಡೆ ಇಡು, ಮನೇಲಿ ಇಡು ಬೇಡ. ಇಲ್ಲಿ ಸಹ ಉಂಟು ಅದ್ರದ್ದು ಗಿಡ. ಎಲ್ಲುಂಟು ಇದ್ರದ್ದು ಕಾಯಿ ಎಲ್ಲ ಉಂಟು. ಇದು ಹಣ್ಣಾಗಿ ಬ್ಲ್ಯಾಕ್ ಕಲರ್ ಆಗ್ತದೆ, ಲೈಕ್ ಎಡ್ಡೆ ಮುಂಚೆ. ದ್ಯಾಟ್ ಮೀನ್ಸ್ ಪೆಪ್ಪರ್. ಮತ್ತಿದು ಈ ಮರ ಹೆಬ್ಬಲ್ಸಿನ ಹಣ್ಣಿಗೆ ಅಂತ ಹೇಳುದು. ಹೆಬ್ಬಲ್ಸ್ ಅಂದ್ರೆ ಅದೇ ಅಲ್ಲ, ಹಿಂಗೆ ಇದು ಹೆಬ್ಬಲ್ಸಿನ ಮರ. ಹೆಬ್ಬಲ್ಸಿಗೆ ನಾವೆಂತ ಹೇಳುದು ಗೊತ್ತಾ? ಸತ್ಯ ನಂಗೆ ಅಂತ ಸಹ ನೆನಪು ಬರ್ತಿಲ್ಲ. ಪೆಜಕಾಯಿ. ಪೆಜಕಾಯಿ ಹೇಳುದು ನಾವು. ಅದು ಗುಜ್ಜೆ ಥರನೇ ಚಿಕ್ಕ ಗುಜ್ಜೆ ಇರ್ತದೆ. ಅದನ್ನು ಓಪನ್ ಮಾಡಿದರೆ ಗುಜ್ಜಲ್ಲಿ ಹೆಂಗೆ ಸೊಳೆ ಬರುತ್ತಲ್ಲ, ಅದೇ ಥರ. ಇದೆಲ್ಲ ಮಿಕ್ಸ್ ಆಯ್ತಲ್ಲ, ಕನ್ನಡ ಕುಂದಾಪುರ ಕನ್ನಡ ಎಲ್ಲ. ಸೊಳೆಗೆ ಅಂತ ಹೇಳುದು ಕನ್ನಡದಲ್ಲ, ಅದೇ ಹೇಳುದಲ್ಲ. ಸೊಳ್ಳೆ ಥರನೇ
ಸೊಳ್ಳೆ ಥರನೇ ಇರ್ತದೆ ಅದರಲ್ಲಿ ಸಹ. ಪುಟಾಣಿ ಪುಟಾಣಿ ಚಿಕ್ಕ ಚಿಕ್ಕದಿರುತ್ತೆ, ಚಿಕ್ಕದು ಇರ್ತದೆ. ಹಾಂ, ಆಮೇಲೆ ನಾನು ನಿಮಗೆ ಪ್ಲೇಸ್ ತೋರಿಸ್ತೇನೆ. ಇಲ್ಲೆಂತ ಗೊತ್ತಾ, ಹುಲಿ ಚಿರತೆ ಎಲ್ಲ ಇರುತ್ತಂತೆ. ಹಾಂ, ಅದಲ್ಲಿ ಹುಲಿ ಚಿರತೆ ನಿನ್ನ ಸೈಜಿಂಗ್ ಎತ್ಕೊ ಹೊತ್ತು. ಹೌದಾ, ನಾನು ಆಗ ವಿಡಿಯೋ ಮಾಡಲಿಲ್ಲ, ಅದಕ್ಕೆ ವಾಪಸ್ ನಿಮಗೆ ತೋರಿಸ್ಬೇಕಂತ ವಾಪಸ್ ಅದೇ ರೂಟಲ್ಲಿ ಮತ್ತೆ ಪುನಃ ಸುತ್ತಿ ಬರ್ತಿದ್ದೇವೆ ನಾವು. ಮತ್ತೆಂತ ಗೊತ್ತಾ, ಹಾಂ, ನವಿಲು ತುಂಬ ನವಿಲು ಬರ್ತದೆ. ಅದು ಬಂದು ಇಲ್ಲೆಲ್ಲ ಕುತ್ಕೊಂಡಿರ್ತದೆ. ಅದಕ್ಕೆ ನಾನು ಹೋಗುವಾಗ ನಾನು ನಿಮಗೆ ತೋರಿಸ್ತೇನೆ, ಆ ಪ್ಲೇಸಿಗೆ ವಾಪಸ್ ಹೋಗ್ತೇನೆ. ಅಲ್ಲಿ ಎಷ್ಟು ನವಿಲುಗರಿ ಬಿದ್ದಿತ್ತು, ನಾನಷ್ಟು ನವಿಲುಗರಿ ಹೆಕ್ಕಿ ತಗೊಂಡು ಬಂದೆ. ಅದರಲ್ಲಿ ಕೆಲವೆಲ್ಲ ಕಟ್ಟಾಗಿತ್ತು, ಅಂದರೆ ಅದು ಅದು ಇದಾಗಿರ್ತದೆ, ಗಟ್ಟಿರೋದಿಲ್ಲ, ಅದು ಕಟ್ಟಾಗಿ ಬಿದ್ದೋಗಿರ್ತದೆ. ಲೈಕ್ ಇದರಲ್ಲಿ ಉಂಟು ನೋಡಿ, ಒಂದು ಕಟ್ಟಾಗಿದೆ, ಹೀಗೆ ಅದ್ರ ತುದಿ ಕಟ್ಟಾಗಿ ಉಳಿದದ್ದು ಇದು ಮಾತ್ರ ಸ್ಟೆಮ್ ಮಾತ್ರ ಇರ್ತದೆ. ಸ್ಟೆಮ್ ಅಲ್ಲ, ಅದು ಸ್ಟೆಮ್ ಅಂತ ಗಿಡದ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಅದು ಮಾತ್ರ ಇರ್ತದೆ. ಆಮೇಲೆ ಅದು ಮತ್ತೆ ಹೆಕ್ಲಿಲ್ಲ, ಅದು ಉಂಟು ತುಂಬ. ನಾನು ನಿಮ್ಗೆ ವಾಪಸ್ ತೋರಿಸ್ತೇನೆ ಅಲ್ಲಿ ಹೋಗಿ. ಬೀನ್ಸಾ? ಅದೆಂತ ಹೇಳುದು ಹೇಳ? ವಾಟ್ ಈಸ್ ದಿಸ್? ನಂಗೆ ಗೊತ್ತಿಲ್ಲ ಇದು ಎಂತ ಅಂತ. ಇದೆಲ್ಲ ತಿಂತ್ರಾ? ಇದು ಹೊಡುಕತ್ತ, ನಿಂಗೆ ಹೊಡುವ ಸಮಾಧ ಆಗತ್ತಿದ್ರ ಹೊಡೆದ್ರೆ. ಎಷ್ಟು ಚಂದ ಉಂಟಲ್ಲ. ಹಾ, ಇಲ್ಲ, ಪೇರಳೆಕಾಯಿ ಒಂದಿದಿತ್ತು, ದೊಡ್ಡದು ಒಂದು ಪೇರಳೆಕಾಯಿ ಇತ್ತು. ಅದನ್ನ ತೆಗೆದು ಹಣ್ಣಾಗಿತ್ತು ಅದು, ಅದನ್ನು ತಿಂದೆ. ನಂಗೆ ಹೊಟ್ಟೆ ಫುಲ್ ಆಯ್ತು, ಆಲ್ರೆಡಿ ತಿಂದು ಹೊಟ್ಟೆ ಫುಲ್ ಆಯ್ತು. ಇಲ್ಲಿ ಉಂಟು ನೋಡಿ ಕಾಯಿ. ಮತ್ತೆ ಇಲ್ಲಿ ಮೇಲಿತ್ತು, ಇಲ್ಲಿ ಮೇಲಿದ್ದದನ್ನ ಅವಳು ಬಗ್ಸಿ ನಾನು ಕೊಯ್ದೆ. ಇದು ಮಾವಿನ ಮರ. ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ, ಮಾವಿನ ಮರ. ಎಂತ ಮನೆ? ಎಲ್ಲಿ? ಇದು ಕಂಬಳ ಹಾಕಿದ್ದಲ್ಲ. ಹೌದಾ? ಮುಂಚೆ ಮನೆ ಇತ್ತು ಅವ್ರದ್ದು. ಓ, ಹಳೆ ಮನೆ ಇತ್ತು. ಇದು ಕೊಟ್ಟಿಗೆ ಇತ್ತು. ಹೌದಾ? ಅಲ್ಲಿ ಕಂಬ ಇರ್ತಿತ್ತು ನೋಡಿ. ಯಾವ? ಇದು ಕೊಟ್ಟಿಗೆ. ಆಮೇಲೆ ಅವ್ರು ಶಿಫ್ಟ್ ಆದ್ರು ಇಲ್ಲಿಂದ. ಸ್ವಲ್ಪ ಜಾಗದೆಲ್ಲ ಪ್ರಾಬ್ಲಮ್ ಇತ್ತು. ಅದು ಸೊ ಇದೆಲ್ಲ ಅವರದ್ದು ಮರ. ಇದಿಲ್ಲ ಇಲ್ಲಿ ಎಂತ ಮಾವಿನ ಮಿಡಿ ಇಲ್ಲ, ಹೂ ಮಾತ್ರ. ಎಷ್ಟಂತ ನಾ ಅಲ್ಲಿ ನೋಡಿದೆ, ಎಲ್ಲೋ ಅಲ್ಲಿ ಪುಟಾಣಿ ಅದು ಮಾವಿನ ಮಿಡಿ ಒಂದಿಷ್ಟು ದೊಡ್ಡ ಆಗ್ಬೇಕು. ಇಷ್ಟು ದೊಡ್ಡಾದ್ರೆ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಅಪ್ಪ ಅಲ್ಲಪ್ಪ, ಎಲ್ಲಿ ಗೊತ್ತಾ, ಈಗ ನವಿಲುಗರಿ ಇತ್ತಲ್ಲ ಅಲ್ಲಿ. ದಿಸ್ ಇಸ್ ಗದ್ದೆ. ಇದು ರಮ್ಯನ್ ಗದ್ದೆ. ಇಲ್ಲೊಂದಿತ್ತು ಚಿಕ್ಕದು. ಇದಕ್ಕೆ ಕಲರ್ ಬರ್ಲಿಲ್ಲ. ಇದೆಂತ ಮರಿ, ನಾನೇ ತೋರ್ತಿದ್ದೆ ಅಲ್ಲ, ಮರಿ ನವಿಲುಗರಿ. ಇದೆಲ್ಲ ನಮ್ದೇ. ಇದು ಡಾಗ್ ಸತೀಶ್ ಹೇಳ್ದಂಗೆ ಇದೆಲ್ಲ ನಮ್ದೇ. ನಾವೊಂದಿಷ್ಟು ಒಂದು 4-5 ಕೋಟಿ ಕೊಟ್ಟು ತಗೊಂಡದಲ್ಲ, ಎಲ್ಲ ಫುಲ್ ಕ್ಯಾಶೇ. ನಮ್ಮ ಅದೇ ಮನೇಲಿ ದುಡ್ಡು ಇಡ್ಲಿಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ನಾವು ಫುಲ್ ಕ್ಯಾಶ್ ಕೊಟ್ಟು ಇದನ್ನೆಲ್ಲ ತಗೊಂಡು ಇಷ್ಟೆಲ್ಲ ಪರ್ಚೇಸ್ ಮಾಡಿ. ಒಂದು 15 ಕೋಟಿ, ಒಂದು ಗದ್ದೆಗೆ ಒಂದು 4 ಕೋಟಿ, ಇದಿಷ್ಟು ಸೇರಿ ಒಂದು 15-20 ಕೋಟಿ ಆಗಿರ್ಬೋದು. ಅಂದ್ರೆ ಗೊತ್ತಿಲ್ಲ, ತುಂಬಾ ದುಡ್ಡಿತ್ತಲ್ಲ, ಹಾಗಾಗಿ ನಮ್ಗೆ ಎಣಿಸ್ಲಿಲ್ಲ, ನೆನಪೆಲ್ಲ ಇಲ್ಲ. ಅದು ಎಣಿಸ್ಲಿಲ್ಲ, ನಾವು ತೆಗೆದು ಜಾಸ್ತಿ ಇಟ್ಕೊಳ್ಳಿಕ್ ಜಾಗ ಇಲ್ಲ, ಅದಕ್ಕೆ ಕೊಟ್ಬಿಟ್ಟದ್ದು. ಅವ್ರು ನಮ್ಗೆ ಇದು ಕೊಟ್ರು. ನಾವು ಹೇಳಿದ್ವಿ ಬೇಡ ನೀವು ಇಟ್ಕೊಳ್ಳಿ ಗದ್ದೆ ಅಂತ, ಅವ್ರು ಕೇಳಲಿಲ್ಲ. ಅವರಿಗೆ ಬೆನ್ನಿ ಮಾಡ್ಲಿಕ್ಕೆಲ್ಲ ಬೆನ್ನಿ ಅಂದ್ರೆ ಬೇಸಾಯ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ, ಅದಕ್ಕೆ ಅವ್ರು ನಮಗೆ ಕೊಟ್ಟು ನಾವು ತಗೊಂಡು. ಇವೇ ಸೊಳ್ಳೆ ಕಚ್ಚಿತು, ಹಬಾ ಸಾಕಾಯ್ತು. ಇದು ನೋಡಿ ಹೇಗುಂಟು. ಎಂತ ಗುಡ್ಡೆ, ಇಲ್ಲಿ ಗ್ರೀನ್ ಎಲ್ಲ ಇತ್ತು, ಗ್ರೀನ್
ಗ್ರೀನರಿ. ಇಲ್ಲಿ ಒಳಗೆ ಇದು ಉಂಟಲ್ಲ ಮರ ದೊಡ್ಡದು, ಇದ್ರೊಳಗೆ ಹುತ್ತ ಉಂಟು. ಇದು ರಿಯಲ್ ಹುತ್ತ ಅಲ್ಲ, ಈ ಹುತ್ತ ಉಂಟಲ್ಲ, ಈ ಹುತ್ತದೊಳಗೆ ಹಾವಿರ್ತದೆ. ಹಾವಂದ್ರೆ ಕೋಬ್ರಾ, ಸ್ನೇಕ್. ಅದಕ್ಕೆಂತ ಹೇಳಿದೆ ಸೈಂಟಿಫಿಕ್ ನೇಮ್? ನಾಜ 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 ಇರ್ತದೆ ಅದ್ರಾಗ. ಇದು ತೋರಿಸ್ತೇನೆ ನನಗೆ ನವಿಲ್ಗರಿಯಲ್ಲಿ ಸಿಕ್ತಂತ. ಇಲ್ಲಿ ಸಿಕ್ತು, ಇಲ್ಲಿ ಉಂಟು ನೋಡಿ, ಒಂದು ಕಟ್ಟಾಗಿದೆ. ನಂಗೆ ಸಾಮಾನುಷಿ ಕಚ್ಚಿತು. ಇಲ್ಲೂ ಉಂಟು, ಮತ್ತೆ ಇಲ್ಲಿ ಇದು ಈ ಮರದಲ್ಲಿ ಕೂರ್ತದೆ ಈಗೆಲ್ಲ ಅಲ್ಲಿ ನವಿಲು. ಈ ಮಾವಿನ ಮರದಲ್ಲಿ ಆ ನವಿಲು ಬಂದು ಕೂರ್ತದಲ್ಲ, ಅದ್ರದ್ದು ಗರಿ ಎಲ್ಲ ಬಿದ್ದು ಹೋಗ್ತದೆ. ಇಲ್ಲಿ ಡೆಲಿಕೇಟ್ ನವಿಲ್ ಗರಿ ಎಲ್ಲ ಬಿದ್ದು ಹೀಗೆ ಬಿದ್ದಿತ್ತು. ಇಲ್ಲಿ ತುಂಬ ಇತ್ತು, ನಾ ಇದಿಷ್ಟು ಇಲ್ಲಿ ಹೆಕ್ಕಿ ಬಂದದ್ದು. ಮತ್ತೆ ಇಲ್ಲಿ ಸಣ್ಣ ನೋಡಿ ಎಲ್ಲ ಬಿದ್ದಿದೆ. ಇಲ್ಲಿ ಬಂಡೆಕಲ್ಲು ಉಂಟು, ನಾ ಅದನ್ನು ಸಹ ತೋರಿಸ್ತೇನೆ. ಅಬ್ಬ ನಂಗೆ ಸಾಮಾನು ಹುಷಿ ಕಚ್ಚಿತು, ಗಿಂತಿತ್ತು ಕೈಯೆಲ್ಲ. ಎಲ್ಲಿ ಕಚ್ಚದಷ್ಟ? ಏನೋ ಸಮ ಕಚ್ಚಿತ. ಇಲ್ಲಿ ಕಾಣ್ ಗುಳ್ಳೆ ಗುಳ್ಳೆ ಆಯ್ತು. ಅಬ್ಬೋ ಸಿ ದಿಸ್ ಪ್ಲೇಸ್. ನಾ ಎಂತ ಪ್ಲ್ಯಾನ್ ಮಾಡಿದ್ದೇನೆಂದರೆ, ಅಮ್ಮ ಮುಳ್ಳು. ನಾ ಎಂತ ಪ್ಲ್ಯಾನ್ ಮಾಡಿದ್ದಂದರೆ, ಇಲ್ಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ರೀಲ್ಸ್ ಮಾಡಬೇಕಂತ. ನೋಡುವ, ನನಗೆ ಮನಸ್ಸಾದ್ರೆ ನಾ ಮಾಡ್ತೇನೆ, ಇಲ್ಲಾಂದರೆ ಇಲ್ಲ. ಅದೇ ಎಲ್ಲಿತ್ತು? ಹೇ, ಇದು ಯಾವ ಕಾಯಿ ಕದಿತ್ತಿದ್ದು? ಕಾಯಿ ಕಳ್ಳನು. ಇದು ಯಾವ ಕಾಯಿ ಕದಿತ್ತು ಅಂತ ಕೇಳೋಣ ಅದ್ರ ಹತ್ರ. ಅದು ಹೆಂಗೆ ಪೋಸ್ ಕೊಟ್ಟದ್ ಕಣ್ ಹೋಯ್ತು. ಇಲ್ಲಿತ್ತು ಇಲ್ಲಿ ಕಾಯಿ ಕಳ್ಳ. ಕಾಯಿ ಕಳ್ಳಕ್ ನಾವೆಂತ ಹೇಳುದು? ಎರಡನೇ ಬೇರೆ ಹೇಳುದು. ಕಾಯಿ ಕಳ್ಳ ಹೇಳುದು ಅಲ್ವೇ, ಎರಡನೇ ಹೇಳುದು. ನಂಗೆ ತುಳು ಮರ್ತೋಯ್ತು, ಸಾರಿ. ಎಲ್ಲ ಮಿಕ್ಸ್ ಆಯ್ತು ನನಗೆ. ಇಲ್ಲಂತ ಹಾಕಿರ, ಇದು ಕಾಳು ಮೆಣಸಲ್ಲ. ಕಾಳು ಮೆಣಸು, ಇದು ಕಾಳು ಮೆಣಸು. ನನ್ನ ಕೈಯಲ್ಲೆಲ್ಲ ಆಯ್ತು, ನಾ ಎಲ್ಲ ತಿನ್ನ. ದಿಸ್ ಟು ಲುಕ್ ಸಿಮಿಲರ್ ಬಟ್ ನಾಟ್ ಸೇಮ್. ಇದು ಸಹ ಒಣಗಿದ್ರೆ ಸೇಮ್ ಕಾಳು ಮೆಣಸು ಥರನೇ ಆಗ್ತದೆ. ನಾವು ಇದು ಮಾಡ್ಬೋದಲ್ಲ, ಎಂತ ಹೇಳ, ಮಿಕ್ಸ್ ಮಾಡಿ ಕಡಿಮೆ ಆಯ್ತು ಒಂದ್ಸಲ. ಆದ್ರೆ ಇದ್ರ ಜೊತೆ ಅಲ್ಲ, ಪಪ್ಪಾಯ ಬೀಜ ಜೊತೆ ಮಾಡಿದ್ವಿ. ಪಪ್ಪಾಯ ಬೀಜ ಒಣದ ತಕ್ಷಣ ಹಿಂಗೆ ಕಾಣುತ್ತೆ, ಅದಕ್ಕೊಂದ್ಸಲ ರೇಟ್ ಡೌನ್ ಆಯ್ತು. ಯು ಗಾಟ್ ಇಟ್. ನಾನು ನಿಮ್ಗೆ ಎಂತ ತೋರಿಸ್ತೇನೆ. ಸ್ಪೆಷಲ್ ಮರ, ಸ್ಪೆಷಲ್ ತೆಂಗಿನ ಮರ ಇದು. ಹೇಳಿ, ನಾವು ಕುಂದುರಿ ಅಲ್ಲ, ಇದು ಕುಂದ್ರಿ ಸಸಿ ಹೇಳುದಲ್ಲ ಅದಕ್ಕೆ. ಹೇಗುಂಟು ಮರ, ಕೆಳಗೆ ಬಂದು ಹೀಗೆ ಉಂಟು, ಚಂದ ಉಂಟಲ್ಲ. ಆ ಮರಕ್ಕೆ ನಾವು ಕುಂದ್ರಿ ಸಸಿ ಅಂತ ಹೇಳುದು. ಅದು ಸೀದಾ ಇರೋದಾದ್ರೆ ಹೀಗಿರ್ತದೆ, ಅದು ಬಿತ್ಕೊಂಡು ಉಂಟು ಆ ಮರ. ಸೀದಾ ಅಂದ್ರೆ ಹೀಗಿರ್ತದೆ, ಸ್ಟ್ರೈಟ್. ಆ ಮರಕ್ಕೆ ಸಾಕಾಗಿದೆ ಅಂತ ಅದು ಮಲಗಿದ್ದು. ಅದು ಬೆಳೆಯುವಾಗ, ಚಿಕ್ಕ ಇರುವಾಗ ಅದು ಮಲಗಿದ್ದು. ಅದು ಎಳ್ಳೆಲ್ಲ, ಅದಕ್ಕೆ ಉದಾಸೀನ ಇರಬೇಕು ನಂತರನೇ. ಅದಕ್ಕೆ ಅದು ಎಳ್ಳೆಲ್ಲ ಸರ್ತ ಮಲ್ಕೊಂಡೆ ಬೆಳೆದದ್ದು, ಅದಕ್ಕೆ ಅದು ಹಾಗೆ ಉಂಟು. ಮತ್ತೆಂತಂದರೆ ಇಲ್ಲೊಂದು ಗದ್ದೆ ಉಂಟು ರಮ್ಯಂದು. ಈ ಗದ್ದೆ ಓನರ್ ಇವಳೆ. ಆಮೇಲೆ ಇಲ್ಲೊಂದು ಬಾವಿ ಇದಿತ್ತಲ್ದ, ಎಲ್ಲಾಯ್ತು? ಇಲ್ಲೊಂದು ಸೀಕ್ರೆಟ್ ಬಾವಿ ಉಂಟು, ನಾ ತೋರಿಸ್ತೇನೆ. ಎಂತಕ್ಕೆ? ನಾವು ಹೋಗುದಿಲ್ಲ, ಇಲ್ಲಿ ತೋರಿಸ್ತೇವೆ. ಎಲ್ಲಿತ್ತು? ಮರದಡಿ ಇತ್ತು. ಇದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಉಂಟು ಕೆಳಗೆ ನೋಡಿ. ದಿಸ್ ಇಸ್ ಸೀಕ್ರೆಟ್ ಬಾವಿ. ಇಲ್ಲಿ ನೋಡ್ಲ ಯಬ್ಬ,
ಮತ್ತು ನಂಗೆ ನಿಂಗೆ ತೋರ್ಸಕ್ಕೆ ಹೆದರಿಕೆ ಇವಳೇ ಕಾಣಲಂಬ್ರ ಲೆಜೆಂಡ್ ಇವಳು. ಏನಾದ್ರೂ ಇಲ್ಲಿದ್ರೆ ಅದನ್ನ ನೀಕಿ ಎಲ್ಲ ಮಾಡ್ತಿದ್ದೆ. ನೀಕುದಂದ್ರೆ ಇಣಿಕುದು. ಆಮೇಲೆ ಎಂತ ಗೊತ್ತುಂಟು, ಆ ಬಾವಿಯಲ್ಲಿ ಯಾರಾದ್ರೂ ಡಿಪ್ರೆಷನ್ಗೆ ಹೋದರೆ ಹಿಂಗೆ ಬಂದ್ಕೊಂಡು ಗುಳುಮ ಹಾರಸೈ, ಯಾರಿಗೆ ಗೊತ್ತೇ ಆಗುದಿಲ್ಲ ಅಲ್ಲ. ಮತ್ತೆ ಇದು ಇವ್ರ ಅಲ್ಲ, ಇವ್ರ ಪ್ಲೇಸಲ್ಲಿ ಇದು ಸುಮಾರು ಉಂಟು ಸೀಕ್ರೆಟ್ ಬಾವಿ. ಓ ಅಲ್ಲೊಂದು ಸೀಕ್ರೆಟ್ ತುದೆ ಉಂಟಲ್ಲ, ಆಯ್ತು. ಓ ಅಲ್ಲಿ ಬಪ್ಪತಿಗೊಂದು ಇದಿತ್ತಲ್ಲ ಹೊಳೆ, ಅದು ಸಹ ಹಂಗೆ ಗೊತ್ತಾಗ್ತಲ್ಲ ಅಲ್ಲಿ ಹೊಳೆ ಇತ್ತು ಅನ್ಕಂಡ. ಹಾಗೆ ಸೀಕ್ರೆಟ್ ಪ್ಲೇಸ್ ಎಲ್ಲ ಸುಮಾರು ಉಂಟು. ನಾವು ಇಲ್ಲೆಂತಾಗ ಬಂದದ್ದು ಹೇಳು, ನಾಗಬನ ನೋಡಿ. ಇಲ್ಲೊಂದು ನಾಗಬನ ಉಂಟಂತೆ, ಅದಕ್ಕೆ ನಾವು ವಾಟ ಮರ ನೋಡೋಣ ತೋರಿಸ್ತೇನೆ. ಸಿ ಎಂತ ಮರ ಮಾರೆ, ಇದಕ್ಕೆ ಅಂತ ಸಹ ಇಲ್ಲ. ಇಲ್ಲ ನಮ್ಮೊಂದು ಸಾಂಗ್ ಇತ್ತಲ್ಲ, ಒಂಟಿ ನಾನು ಮರಗಳೇ, ಅದೇ ಕಣಗಿದು ಒಂಟಿ. ಇದು ಒಂಟಿ. ನನ್ನಮ್ಮ ಯಾವತ್ತೂ ಒಂದು ನೋಡ್ತಿರೋದು ಶಾರ್ಟ್ಸ್, ಅದ್ರ ಅವರಲ್ಲಿ ಸಾಂಗ್, ಅದೇ ಸಾಂಗ್ ಬರೋದು ಅವ್ರ ಮೊಬೈಲಲ್ಲಿ, ಒಂಟಿ ನಾನು ಮರಗಳೇ. ಅದಕ್ಕೆ ಆ ಮರ ಒಂದು ನೋಡಿ ಒಂಟಿ. ಇದಕ್ಕೆ ನಾವು ಪಾಪ ಹೇಳುದು, ನೀವೆಂತ ಹೇಳುದು? ಸಂಕ. ಸಂಕ ಅಂದ್ರೆ ಇದಲ್ವೇ? ಸಂಕ ಅಂತ ಯಾವ್ದಕ್ಕೆ ಹೇಳುದು ಹೇಳ? ದೊಡ್ಡ ಎಂತ ಹೇಳುದು? ಶಾಂತಿಕಾಯಿ ಅಲ್ಲ, ಶಾಂತಿಕಾಯಿ. ದಿಸ್ ಇಸ್ ಶಾಂತಿಕಾಯಿ. ಇದೆಂತ ಗೊತ್ತಾ, ಇದನ್ನ ಗುದ್ದಬೇಕು. ಇದನ್ನು ಗುದ್ದಿದ್ರೆ ಇದ್ರೊಳಗೆ ಕಾಯಿ ಇರ್ತದೆ. ನಾನು ನಿಮಗೆ ತೋರಿಸ್ತೇನೆ ಗುದ್ದಿ, ಆಯ್ತಾ? ವೆಯ್ಟ್. ಇಲ್ಲುಂಟು ನೋಡಿ ನಾಗಬನ ಅಲ್ಲಿ. ನಾವಲ್ಲಿಗೆ ಹೋಗ್ಲಕ್ಕ, ಇಲ್ಲಿ ರಾಶಿ ಉಂಟು. ಅದು ಮರ ಇತ್ತಲ್ಲ ಇಲ್ಲುಂಟು. ಎಂತ ಗೊತ್ತಾ, ಇದಿಲ್ವಾ ಇಲ್ಲಿ ಶೀಕಾಕಾಯಿ? ಕೆಳಗಿದೆ. ನೀವು ಒಬ್ರು ಮಾರೆ, ಶೀಕಾಕಾಯಿ ಗೊತ್ತುಂಟಲ್ಲ ನಿಮಗೆ? ಶೀಕಾಕಾಯಿ ಅಂದರೆ ಕಾರ್ತಿಕ ಪೌಡರ್ ಬರ್ತದಲ್ಲ, ತಲೆಗೆ ಹಾಕ್ತದೆ ನೋಡಿ. ಇಲ್ಲಿ ನಾಗಬನ ಉಂಟು. ನೀವೆಲ್ಲೇ ಪೂಜೆ ಮಾಡೋದ ನಾಗರ ಪಂಚಮಿಗೆ? ಅಂದರೆ ಈ ಕಾಯಿ ಉಂಟಲ್ಲ, ಅದನ್ನು ಗುದ್ದಿ ಅದ್ರಲ್ಲಿ ಹೇಗಿರ್ತದೆ ಅಂತ ನಿಮಗೆ ತೋರಿಸ್ತೇನೆ ನಾನು. ಅಮ್ಮ ಕಾಯಿ ಬಿಸಿ ಆಯ್ತಿತ್ತೋ, ಹೆಕ್ಕಿದಲ್ಲ ಸಣ್ಣ ಚಂದ ಸಿಕ್ಕು. ಇಲ್ಲಿ ಓಪನ್ ಆಯ್ತು ಒಂದು ಕಾಯಿ. ಗೈಸ್, ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಅದೇ ಒಂದ್ಸರಿ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತ ನಾವು ಓಪನೇ ಮಾಡಲಿಕ್ಕಾಗಲಿಲ್ಲ. ಈಗ ವಾಪಸ್ ಸ್ಕೂಲ್ ಆದಮೇಲೆ ಮತ್ತೆ ಓಪನ್ ಮಾಡಿ ನಾನು ವಿಡಿಯೋ ಮಾಡ್ತಿದ್ದೇನೆ ನಿಮಗೋಸ್ಕರ. ಅಲ್ಲ, ನನಗೋಸ್ಕರವೇ ನಾನು ಮಾಡೋದು, ಅದು ಬೇರೆ ವಿಷಯ. ಈಗ ನಾವು ನಾವು ಮನೆಗೆ ಹೋಗ್ತಿದ್ದೇವೆ. ಬಿಸಿಲು ಆಗ್ತಾ ಉಂಟು, ಅದಕ್ಕೆ. ಎಂತ ಗೊತ್ತಾ, ಎಂತಾರು ಒಂದು ಸ್ಟೋರಿ ಹೇಳು. ಎಂತ ಸ್ಟೋರಿ? ವಾಟ್ ಸ್ಟೋರಿ? ಸ್ಟೋರಿ ಅಂದ್ರೆ ಇದೆಲ್ಲ ಗದ್ದೆ ಇತ್ತಲ್ಲ, ಇದ್ರಲ್ಲಿ ಫುಲ್ ಮುಂಚೆ ಕೊಕ್ಕಟ್ಟು ಅಂತ ಒಂದು ಇದಿತ್ತು. ಎಂತ? ಒಂದು ಫ್ಯಾಮಿಲಿ ಇತ್ತು. ಕೊಕ್ಕಡನ ಎಂತದು ಫ್ಯಾಮಿಲಿ ಇತ್ತು. ಅವ್ರದ್ದು ಮನೆ ಇತ್ತು ಅಲ್ಲಿ ಮೇಲೆ. ಅಲ್ಲಿ ಮತ್ತೆ ಅವ್ರದ್ದು ಕೆರೆ ಸಹ ಇತ್ತು, ಕೆರೆ ಈಗನೂ ಇತ್ತು ಅಲ್ಲಿ ಮೇಲೆ. ಆಮೇಲೆ ಅದೆಲ್ಲ ಗೆದ್ದೆ ಅವರದ್ದು. ಅದೊಂದು ಕೆರೆ ಇತ್ತು, ಇಲ್ಲಿ ಚಿಕ್ಕವಾಗ ಇತ್ತಲ್ಲ, ಅದು ಸಹ ಅವರದ್ದು. ಆಮೇಲೆ ಅವರೆಲ್ಲ ಬಿಟ್ಟು ಹೋದ್ರ ಮೇಲೆ ಅದೆಲ್ಲ ಇಲ್ಲಿದ್ದವ್ರಿಗೆ ಪಾಲ್ ಹಾಕೊಂಡ್ರು ಅಷ್ಟೇ. ಅದ್ರಲ್ಲಿ ನಮಗೂ ಅನ್ಸಿತ್ತು. ಓ ಅಂತ. ಇದು ಹಳೆ ಕಾಲದವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಇತ್ತಂತೆ, ಕೊಕ್ಕಡ ಸಮಥಿಂಗ್, ಅವರದ್ದು ಜಾಗ. ಸೊ ಅವರದ್ದೇ ಓನ್ ಇದೆಲ್ಲ ಫುಲ್. ಅದಾದ್ಮೇಲೆ ಅವ್ರು ಬಿಟ್ಟು ಹೋದ್ಮೇಲೆ ಇಲ್ಲಿರೋರೆಲ್ಲ ಅದನ್ನು ಪೀಸ್ ಮಾಡ್ಕೊಂಡದ್ದು ಅಲ್ಲ. ಅದಾದ್ಮೇಲೆ ಅದರಲ್ಲಿ ಇವ್ರಿಗೆ ಸಿಕ್ಕಿತ್ತು. ಎಷ್ಟು ಚಂದ ಉಂಟು ಇಲ್ಲಿ ಫುಲ್ ಕಾಯ. ಇದನ್ನು ನಾವೀಗ ಗುದ್ದುವ. ಹೀಗಿರ್ತದೆ ಇದನ್ನು ಓಪನ್ ಮಾಡಿದರೆ. ಬೀಜ ವಾಲ್ನಟ್ ಥರ ಚಿಕ್ಕ. ಒಳ್ಳೆ ಇರ್ತದೆ. ಪುಡಿ ಆಯಿತು.
ಪಿಸ್ತಾ ಕಲರ್ ಇತ್ತು. ಪಿಸ್ತಾ ಥರ ಉಂಟಾದ್ರೆ ಪಿಸ್ತಾ ಅಲ್ಲ. ಎಂತ ಆಯ್ತು ಹಾಳ. ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ತಾರೆ. ಈಗ ನನ್ನಮ್ಮ ವಿಡಿಯೋ ನೋಡ್ರೆ ಬೊಪ್ಪೆ ಹುಡುಗ ಸ್ಟಾರ್ಟ್ ಮಾಡ್ತಾರೆ ಕಾಲ್ ಮಾಡಿ. ಇದು ಹಾಳು ಒಂದು ಅಯ್ಯಯ್ಯೋ ಇಲ್ಲೊಂದಿತ್ತು ಇಲ್ಲಿ ಗಾಳ ಮಾಡಿದ್ನ ಹಾಳು. ಇವ್ರಿಗೆ ಹೊಡೆದ ಅಭ್ಯಾಸ ಇತ್ತು. ಅದ ಫ್ರೆಂಡ್ ಹೆಂಗೆ ಕೂತಿದ್ದೆ ನಾನು. ಪ್ರೋ ಮ್ಯಾಕ್ಸ್ ಇಲ್ಲದ. ಆದರೆ ನನಗೆ ಇನ್ನೂ ಸಾಕಾಗಿ ಎಂತ ಹೇಳ್ತಾರೆ ಅಂತ ನೆನಪೇ ಬರಲಿಲ್ಲ. ನಾನು ಆಮೇಲೆ ಇನ್ನೊಂದ್ಸತಿ ನಿಮಗೆ ಕೇಳಿ ಹೇಳ್ತೇನೆ. ಐ ಮೀನ್ ಇಷ್ಟು ವೀಡಿಯೋ ಹಾಕ್ತೇನಲ್ಲ, ಇದ್ರದ್ದು ಕಮೆಂಟಲ್ಲಿ ನಾನೇ ಹಾಕ್ತೇನೆ ಅಂತ ಹೇಳ್ತಾರಂತ. ಕಾಲ ನಂತರ ನನಗೆ ನೆನಪು ಬರ್ತದೆ. ಎಂಥದ್ದು ಆಮೇಲೆ ಅಷ್ಟೇ. ಇಲ್ಲ ನೋಡ್ತಾ ಉಂಟು ದೊಡ್ಡದು, ಇಷ್ಟು ದೊಡ್ಡ ಹುತ್ತ. ಇದು ನೋಡೋದು ಹೆದರಿಕೆ ಆಗ್ತದೆ. ಇದೆಲ್ಲ ಹಾವು ಉಂಟಾ ಅವ್ರಿಗೆ ನಂಗೆ ಬೇಡ ಪಾಪ. ಈಚೆಗೆ ಅವ್ರು ವಾಪಸ್ ಗದ್ದೆ ಗೊತ್ತಾ. ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗಿ ಅಂತ ಮಾಡೋದು ನಾವೀಗ. ನಾವೊಂದು ರೀಲ್ಸ್ ಮಾಡ್ಲಿಕ್ಕಿತ್ತು. ಅನ್ಕೊಂಡು ಆಮೇಲೆ ಕಲ್ಲಿ ಮಸಾಲ ಕಲ್ಲಿ ಚೆಂದ ಕಾಣ್ತಿದ್ದೇನೆ. ಕ್ಯೂಟ್. ದಾಸವಾಳ ಇಟ್ಲು ನನ್ನ ಕಿವಿಗೆ. ಹೇಳ್ತಾರೆ ಮೂವಿಗೆಲ್ಲ ದಾಸವಾಳ ಕಿವಿಗೆ ದಾಸವಾಳ ಇಟ್ಟು ಹೋದ್ಲು ಅಂತ. ಹಾಗೆ ಇವಳು ದಾಸವಾಳ ಇಟ್ಟು ಹೋದಲ್ಲ. ಗುಜ್ಜೆ, ದಿಸ್ ಇಸ್ ಗುಜ್ಜೆ ಅಂದರೆ ಹಲಸಿನ ಕಾಯಿ. ಹಣ್ಣಾದ್ಮೇಲೆ ಹಲಸಿನ ಹಣ್ಣು. ಆಮೇಲೆ ಎಲ್ಲಿ ಪುಟಾಣಿ ಗುಜ್ಜೆ. ಇದೆಷ್ಟು ಚಿಕ್ಕ ಉಂಟು ಅಲ್ಲಿ ಒಂದು. ಈಗ ನಾವು ಬಂದ್ವಿ ಮನೆಗೆ. ಇಲ್ಲಿ ನಾಯಿ ಮರಿ ತೋರಿಸ್ತೇನೆ ನಾನು. ಎಷ್ಟು ಜೋರುಂಟು. ಆಗ ನಿನ್ನ ಚಪ್ಪಲ್ ಕಚ್ತಿದ್ದಿತ್ತು, ತಗೋ ಹೋಗ್ತಿದ್ದಿತ್ತು. ಬಂದೆ ಶೆಕೆ ನನ್ನ ಕೂದಲೆಲ್ಲ ಎಂತಾಯ್ತು. ಇದು ಇವಳು ತೋಟ ಬೇರೆ ಇತ್ತು. ರಮ್ಯ ಎಂತ ಮಾಡೋದಂದ್ರೆ, ಇದು ಮರ ಎಲ್ಲ ಇರ್ತದಲ್ಲ, ಮರಕ್ಕೆಲ್ಲ ಚಪ್ಪಲಿ ಕಟ್ಟಿಡುದು. ಎಂತಕ್ಕೆ ಹೇಳು, ದೃಷ್ಟಿ ಆಗ್ಬಾರ್ದಂತ, ಮರಕ್ಕೆ ದೃಷ್ಟಿ ಆಗ್ಬಾರ್ದಂತ. ಹಂಗಾರೆ ನಮ್ಗೆ ದೃಷ್ಟಿ ಆಯ್ತು ಅನ್ಕೊಂಡು ನಾವು ಚಪ್ಪಲ್ ಹಾಕೋದ ಅಲ್ಲ, ದೃಷ್ಟಿ ನಾವು ಇದು ಹಾಕ್ತೇವಲ್ಲ ಕೈಗೆ, ಹಾಗೆ ಮರಕ್ಕೆ ಸಹ ದೃಷ್ಟಿ ಆಗ್ತದೆ. ನಾವು ಚಪ್ಪಲ್ ಹಾಕ್ತೇವೆ, ಅದು ದೃಷ್ಟಿ ಆಗ್ತದಂತ ಹಾಕೋದಲ್ಲ ಚಪ್ಪಲ್. ಅದು ನಡಿಲಿಕ್ಕೆ ಕಾಲಿಗೆ ಎಂಥದ್ದು ಚುಚ್ತದೆ, ಅದು ಚುಚ್ಚಬಾರ್ದಂತ ಕಾಲಿಗೆ ಚಪ್ಪಲ್ ಹಾಕೋದು. ಆಯ್ತಾ. ಆಮೇಲೆ ಅದಕ್ಕೆ ಇವಳು ನೋಡಿ ಮರಕ್ಕೆ ಹೆಂಗೆ ಕಟ್ಟಿದಾಳಂತ. ಇಲ್ಲಿ ಮರದಲ್ಲಿ ಒಂದು ಚಪ್ಪಲ್. ಅದಕ್ಕೆ ಇವಳು ಹಳೆ ಚಪ್ಪಲೆಲ್ಲ ಬಿಸಾಕೋದಿಲ್ಲ, ಮರಕ್ಕೆ ಕೊಟ್ಟುಕಂತ ಬೇಕಂತ ಹಿಡ್ಕೊಂತಾಳೆ. ಕಟ್ಟಿ ಎಲ್ಲ ಮರಕ್ಕೆ ಇತ್ತಿದ್ರಲ್ಲಿ ಆಲ್ಮೋಸ್ಟ್. ಅಲ್ಲಿ ಆ ಮರಕ್ಕೆ ಇದೊಂದು ನಾಯಿ ಮುಚ್ಚ ಬಿತ್ತು. ಎಂತ ಗೊತ್ತಾ, ನಿಮ್ಗೊಂದು ವಿಷಯ ಗೊತ್ತಾ, ನಾನಾಗ ಬೆಳಿಗ್ಗೆ ಎದ್ದು ಅಲ್ಲಿ ಉಂಟಲ್ಲ ಹುಲ್ಕುತ್ರಿಗೆ ಅಂತ ಹೇಳುದು ಯಪ್ಪ, ಬೈತ ಮುಟ್ಟೆ ಉಂಟಲ್ಲ, ಬೈತ ಮುಟ್ಟಲ್ಲಿ ನಾನಿಲ್ಲಿ ಕೂತ್ಕೊಂಡಿದ್ದೆ. ನಾನಲ್ಲಿ ಈ ನಾಯಿ ಉಂಟಲ್ಲ ಅದ್ರ ಮೇಲೆ ಮಲ್ಕೊಂಡಿತ್ತು. ಎಂತಕ್ಕಂದ್ರೆ ಅದು ಹಾಲು ಕುಡಿಲಿಕ್ಕೆ ಬರ್ತದೆ ಅದ್ರದ್ದು ಮರಿ ಅಂತ. ಅಮ್ಮ ಬಂದ್ರೆ ಅದರಲ್ಲಿ ಈ ಬೈತ ಮುಟ್ಟಲ್ಲಿ ನಾನು ಕೂತ್ಕೊಂಡಿದ್ದೆ. ಆಗ ಎಂತ ಆಯ್ತಂದ್ರೆ ಅಮ್ಮ ಹೇಳಿದ್ರು ಆಯ್ತಾ, ಅಲ್ಲಿ ಈಚೆ ಬಂದಿಟ್ಕೋ, ಅಲ್ಲಿ ಇದು ಬೀಳ್ತದೆ, ತೆಂಗಿನಕಾಯಿ ಬೀಳ್ತದೆ ಅಂತ. ನಾನು ಬಂದು ಸ್ವಲ್ಪ ಹೊತ್ತಲ್ಲಿ
ಆಚೆ ಮರ ತೆಂಗಿನಕಾಯಿ ಬಿತ್ತು, ಈಚೆ ಪುಣ್ಯ ನಾನಿದ್ದದ್ದು ಬಿದ್ದದಲ್ಲ. ಇನ್ ಕೇಸ್ ನಾನಲ್ಲಿ ಇದ್ದಿದ್ದು ನನ್ನ ಮಂಡೆ ಟೈ ಆಗ್ತಿದ್ದಿತ್ತು ಅಲ್ಲಿ, ಟೈ ಅಂತ ಬಿದ್ದು ನಾನು ಅಲ್ಲೇ ನಾಯಿ ಒಟ್ಟಿಗೆ ಮನ್ಕೊಂತಿದ್ದೆ. ಎಲ್ಲ ಕನ್ನಡ ಮಿಕ್ಸ್ ಆಯ್ತಲ್ಲ, ಅದೇ ಹೋಗ್ಲಿ ಆಚೆ. ಸೊ ಅಷ್ಟೇ, ಮತ್ತೆಂತ ಇಲ್ಲ. ಆಮೇಲೆ ನಾನು ರೀಲ್ಸ್ ಮಾಡಿದೆ ಅಂತ ನೋಡ್ತಿದ್ದೆ ಅಲ್ಲ, ನೋಡುವ. ಆಮೇಲೆ ನಾನು ರೀಲ್ಸ್ ಮಾಡ್ಲಿಕ್ಕೆ ಹೋದರೆ ವಿಡಿಯೋ ಮಾಡ್ತೇನೆ. ಸೊ ಟಿಲ್ ಟೈಮ್, ಬಾಯ್ ಬಾಯ್.